ಆದಿಕಾಂಡ 4ನೇ ಭಾಗ ಅಧ್ಯಾಯ ಪೂರ್ತಿಯಾಗಿ ಓದಿಕೊಳ್ಳೋಣ. ಆದಾಮನು ತನ್ನ ಹೆಂಡತಿಯಾದ ಅವಳನ್ನು ಸಂಗಮಿಸಲು ಆಕೆಯು ಗರ್ಭಿಣಿಯಾಗಿ ಕೈಯನನ್ನು ಎತ್ತು, ನಾನು ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು. ತರುವಾಯ ಅವನು ತಮ್ಮನಾದ ಏಬಲನ್ನು ಎತ್ತಳು. ಏಬಲನು ಕುರಿಕಾಯುವವನು ಆಗಿದ್ದನು, ಕೈಯನು ವ್ಯವಸಾಯಗಾರನಾಗಿದ್ದನು. ಕಾಲಾಂತರದಲ್ಲಿಯೂ ಕೈಯನ್ನು ಹೊಲದಲ್ಲಿ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಏಬೆಲನು ಹಾಗೆ ತನ್ನ ಹಿಂಡಿನಿಂದ ಚೊಚ್ಚಲು ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಏಬೆಲನು ಅವನ ಕಾಣಿಕೆಯನ್ನು ಮೆಚ್ಚಿಕೊಂಡನು, ಆದರೆ ಕೈಯನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಅದಾದ್ದರಿಂದ ಕೈಯನು ಬಹು ಕೋಪಗೊಂಡನು, ಅವನ ಮುಖವು ಸಿಟ್ಟಿನಿಂದ ಕಂಗೊಳುತ್ತಿತ್ತು. ಆಗ ಯೆಹೋವನು ಕೈಯನಿಗೆ, ನೀನು ಕೋಪಗೊಂಡಿದ್ಯಾಕೆ? ನಿನ್ನ ಮುಖವು ಕಳಗುಂದಿದೆಲ್ಲ ಕಾರಣವೇನು? ನಿನ್ನ ತಲೆ ತೆಗೆಸಲು ಕಾರಣವೇನು? ನೀನು ಒಳ್ಳೆಯ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲಿಡುವುದಲ್ಲವೋ? ಪಾಪವು ನಿನ್ನನ್ನು ಹಿಡಿಯಬೇಕೆಂದಿದ್ದ ಬಾಗಿಲಿಲ್ಲ, ಹೊಂಚಿಕೊಂಡಿರುವುದು ಅದು ನಿನ್ನನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವುದು, ಆದರೆ ನೀನು ಅದನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು ಎಂದು ಹೇಳಿದನು. ತರುವಾಯ ಕೈಯನು ತನ್ನ ತಮ್ಮನಾದ ಏಬಲನ ಸಂಗಡ ಮಾತನಾಡಿದನು. ಅವರು ಹೊಲದಲ್ಲಿದ್ದಾಗ ಕೈಯನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಯೆಹೋವನು ಕೈಯನಿಗೆ, ನಿನ್ನ ತಮ್ಮನಾದ ಏಬಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೆ, ನನ್ನ ತಮ್ಮನಿಗೆ ನಾನೇನು ಕಾವಲುಗಾರನೋ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೆಹೋವನು, ನೀನು ಏನು ಮಾಡಿದ್ದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ಕೂಗಿ ನನಗೆ ಮೊರೆಯಿಡುತ್ತಿದೆ. ಈಗ ನೀನು ನಿನ್ನ ಕೈಯಿಂದ ಸುರಿಸಿದ ನಿನ್ನ ತಮ್ಮನ ರಕ್ತದಿಂದ ನೆನೆದು ಈ ಭೂಮಿಯಿಂದ ನಿನಗೆ ಶಾಪ ಬಂತು. ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಅದು ಇನ್ನು ಮುಂದೆ ನಿನಗೆ ಫಲ ಕೊಡುವುದಿಲ್ಲ. ನೀನು ಭೂಲೋಕದಲ್ಲಿ ಅಲೆದಾಡುವವನು, ದೇಶ ಭ್ರಷ್ಟನಾಗಿರುವಿ ಎಂದನು. ಆಗ ಕೈಯನು ಯೆಹೋವನಿಗೆ, ನಾನು ಅಪರಾಧದ ಫಲ ಸಹಿಸಲಾರದಷ್ಟಾಗಿದೆ. ಈಗೋ ನೀನು ಈ ಹೊತ್ತು ನನ್ನನ್ನು ಸ್ವದೇಶದಿಂದ ಓಡಿಸಿ ಬಿಟ್ಟಿದೆಯಲ್ಲ, ನಿನ್ನ ಸಮ್ಮುಖದಿಂದ ಮರೆಯಾಗಿರುವೆನು. ಅದಾದ್ದರಿಂದ ನಾನು ಭೂಮಿಯಲ್ಲಿ ಅಲೆಮಾರಿಯಾಗಿ ದೇಶಭ್ರಷ್ಟನು ಆಗಬೇಕಾಯಿತು. ಇದಲ್ಲದೆ ನನ್ನನ್ನು ಕಂಡವರು ನನ್ನನ್ನು ಕೊಲ್ಲುವರು ಎಂದು ಹೇಳಿದನು. ಅದಕ್ಕೆ ಯೆಹೋವನು ಕೈಯನ ಪ್ರಾಣವನ್ನು ತೆಗೆದವನಿಗೆ 7ರಷ್ಟು ಮರಣದಂಡನೆ ಆಗುವುದು ಎಂದು ಹೇಳಿದನು. ಕೈಯನನ್ನು ಕಂಡವರು ಕೊಲ್ಲದೆ ಹಾಗೆ ಯೆಹೋವನು ಅವನ ಮೇಲೆ ಒಂದು ಗುರುತನ್ನು ಇಟ್ಟನು. ಆಗ ಕೈಯನು ಯೆಹೋವನ ಸನ್ನಿಧಿಯಿಂದ ಹೊರಟು ಹೋಗಿ ಯೋರ್ದನ್ ಪೂರ್ವದಲ್ಲಿ ನೊಂದ ಎಂಬ ದೇಶದಲ್ಲಿ ನೆಲೆಸಿದನು. ಕೈಯನ ಸಂತಾನದವರು. ಕೈಯನು ತನ್ನ ಹೆಂಡತಿಯನ್ನು ಸಂಗಮಿಸಲು ಅವಳು ಗರ್ಭಿಣಿಯಾಗಿ ಹನೋಕನನ್ನು ಎತ್ತಳು. ಇದಲ್ಲದೆ ಕೈಯನು ಒಂದು ಊರನ್ನು ಕಟ್ಟಿ ಅದಕ್ಕೆ ಹನೋಕ ಎಂದು ತನ್ನ ಮಗನ ಹೆಸರಿಟ್ಟನು. ಹನೋಕನಿಂದ ಇರಾದನು ಹುಟ್ಟಿದನು. ಇರಾದನು ಮೊಹಯಿಲನ್ನು ಪಡೆದನು. ಮೊಹಯಿಲನು ಮತ್ತೆಲೇಷನನ್ನು ಪಡೆದನು. ಮತ್ತೆಯೇಲನು ಲೆಮೆಕನನ್ನು ಪಡೆದನು. ಲೆಮೆಕನು ಚಿಲ್ ಎಂಬ 2 ಹೆಂಡತಿಯರನ್ನು ಮದುವೆ ಮಾಡಿಕೊಂಡನು. ಅವಳು ಏಬಲನ ಎತ್ತಳು. ದನಕರುಗಳು ಸಾಕುತ್ತಾ ಗುಡಾರಗಳಲ್ಲಿ ವಾಸವಾಗಿರುವವರೆಲ್ಲರ ಮೂಲ ಪುರುಷನು ಇವನು. ಇವನ ತಮ್ಮನ ಹೆಸರು ಏಬಲನು. ಇವನು ಕಿನ್ನರಿ ಮತ್ತು ಕೊಳಲುಗಳನ್ನು ನುಡಿಸುವವರ ಮೂಲ ಪುರುಷ. ಚಿಲ್ ಎಂಬುವಳು ತೂಬಲ್ ಕೈಯನನ್ನು ಎತ್ತಳು. ಇವನು ಕಬ್ಬಿಣ ಮತ್ತು ತಾಮ್ರದ ಆಯುಧಗಳನ್ನು ಮಾಡುವ ಕೊಲಿಮೆಗಾರನಾಗಿ ಮೂಲ ಪುರುಷನು. ತೂಬಲ್ ಕೈಯನ ತಂಗಿಯ ಹೆಸರು ನಯಮ. ಲೆಮೆಕನು ತನ್ನ ಹೆಂಡತಿಯರಿಗೆ ಹೀಗೆ ಅಂದನು, ಅದು ಚಿಲ್, ನನ್ನ ಮಾತಿಗೆ ಕಿವಿಗೊಡಿರಿ. ಲೆಮೆಕನು, ಹೆಂಡತಿಯರೇ, ನಾನು ಹೇಳುವುದನ್ನು ಗಮನಿಸಿರಿ. ನನಗೆ ಗಾಯ
ಮಾಡಿದ ಒಬ್ಬ ಮನುಷ್ಯನನ್ನು ಕೊಂದನು, ನನ್ನನ್ನು ಹೊಡೆದ ಒಬ್ಬ ಪ್ರಾಯಸ್ಥನನ್ನು ಅಂತ್ಯ ಮಾಡಿದನು. ಕೈಯನನ್ನು ಕೊಂದವನಿಗೆ 7ರಷ್ಟು ಮರಣದಂಡನೆ ಬರುವುದಾದರೆ ಲೆಮಕ್ಕನು ಹೊಡೆಯುವವನಿಗೆ 77ರಷ್ಟಾಗುವುದು ಅಲ್ಲವೇ ಎಂದನು. ಸೇತನು ಮತ್ತು ಎನೋಷನು ಆದಾಮನು ತಿರುಗಿ ತನ್ನ ಹೆಂಡತಿಯನ್ನು ಸಂಗಮಿಸಲು ಗಂಡು ಮಗುವನ್ನು ಎತ್ತು ಕೈಯನ್ನು ಹಾಕಿದ ಏಬಲನಿಗೆ ಬದಲಾಗಿ ದೇವರು ನನಗೆ ಬೇರೆ ಒಬ್ಬ ಮಗನನ್ನು ಕೊಟ್ಟನು ಎಂದು ಆ ಮಗುವಿಗೆ ಸೇತ್ ಎಂದು ಹೆಸರಿಟ್ಟಳು. ತರುವಾಯ ಸೇತನು ಮಗನು ಪಡೆದು ಅವನಿಗೆ ಎನೋಷ್ ಎಂದು ಹೆಸರಿಟ್ಟನು. ಜನರು ಯೆಹೋವ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಅಂದಿನಿಂದ ಪ್ರಾರಂಭಿಸಿದರು. ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕವಾಗಿ ಆಶೀರ್ವದಿಸಲಿ. ನಾನು ಓದಿರುವ ವಾಕ್ಯದಲ್ಲಿ ಏನಿದ್ದು ತಪ್ಪಿದ್ದರೂ ಕ್ಷಮಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಂಡಿದ್ದೇನೆ. ಜೈ ಕ್ರೈಸ್ತ.